ನನಗೆ ಇವಾಗ ಇದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟು ಪ್ಲಸ್ ಪ್ರಾಸ್ಟೇಟ್ ಕ್ಯಾನ್ಸರ್. ಊಟನ ಮಾಡ್ತೀನಿ, ಎಲ್ಲನೂ ಚೆನ್ನಾಗಿ ಊಟ ಮಾಡ್ತೀನಿ ಮತ್ತು ಬಟ್ ನಂಗೆ ಹಸಿವೆ ಆಗ್ತಾಯಿಲ್ಲ. ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಒಂದಿದು ನೀಡ್ಲಿಂಗ್ ಮಾಡಬೇಕು ಅಂತಂದರು. ಈರೋಡ್ ಹೋಗ್ತಾ ಇರ್ಬೇಕಾದ್ರೆ ನನ್ನ ಡ್ರೈವರ್ ಹೇಳ್ದೆ ನನಗೆ, ಸರ್ ಇದು ಹಾಸ್ಪಿಟ್ಲ್ ಇದೆ ಒಂದು ಇಲ್ಲಿ, ಸೊ ಅವ್ರು ಬಂದು ಇಲ್ಲಿ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ, ಅದು ತೊಗೊಳ್ತಾ ಇದ್ದಾರೆ ಅಂತಂದ. ಹೌದಾ, ಸ್ವಲ್ಪ ಕಾರ್ ನಿಲ್ಲಿಸು ಅಂತಂತಂದೆ. ದೆನ್ ಐ ಕೇಮ್ ಇನ್ ಸೈಡ್, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಹೀಗೆ ಅಂತಂತ. ನಮಸ್ಕಾರ ಮ್ಯಾಮ್, ನನ್ನ ಹೆಸರು ರಾಮಾನುಜಂ, NR ಕಾಲೋನಿ, ವಯಸ್ಸು ಒಂದು 70 ವರ್ಷ ಮ್ಯಾಮ್. ಜೂನ್ 2024 ಅದು ಯೂರಾಲಜಿಸ್ಟ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದೆ, ಯೂರಿನಲ್ಲಿ ಇದು ಫ್ರಾತ್ ಬರ್ತಾ ಇದೆ ಅಂತ. ದೆನ್ ಡಾಕ್ಟರ್ ಸೆಡ್ ಇದು ಇದೆಲ್ಲ ಪ್ರೋಟೀನ್ ಯೂರಿನೇಷನ್ ಏನಲ್ಲ, ಇದು PSA ಒಂದು ಮಾಡಿಸಿ ಅಂತ PSA ಮಾಡಿದ್ರು. PSA ಇಟ್ ವಾಸ್ ಡಯಾಗ್ನೈಸ್ಡ್ ಆಸ್ ಒಂದು ಕ್ಯಾನ್ಸರ್ ಇರೋಂಗೆ ಕಾಣಿಸ್ತು. ಆಮೇಲೆ MRI ಮಾಡಿಸಿ ಅಂದರು. MRI ಮಾಡಿಸ್ಮೇಲೆ ಇಟ್ ವಾಸ್ ಕನ್ಫರ್ಮ್ ದಟ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತಂತಾಯಿತು. ಸೊ ಕ್ಯಾನ್ಸರ್ ಪ್ಲಸ್ ಎನ್ಲಾರ್ಜ್ಮೆಂಟ್ ಎರಡೂ ಇದೆ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಒಂದಿದು ನೀಡ್ಲಿಂಗ್ ಮಾಡಬೇಕು ಅಂತಂದ್ರು. ಐ ಡೋಂಟ್ ವಾಂಟ್ ಟು ಗೋ ಫಾರ್ ಇನ್ವೆಸಿವ್ ಮೆಥಡ್, ಸೊ ಐ ಸ್ವಿಚ್ ಆನ್ ಟು ಆಯುರ್ವೇದಿಕ್ ಮೆಥಡ್ ಆಫ್ ಟ್ರೀಟ್ಮೆಂಟ್. ದೆನ್ ಐ ವೆಂಟ್ ಟು ಕ್ಯಾನ್ಸರ್ ಹಾಸ್ಪಿಟಲ್. ದೇರ್ ಐ ಮೆಟ್ ಒಂದು ಔಷಧಿ ಕೊಡ್ತಾ ಇದ್ರು, ಅದು ತಗೊಳ್ತಾ ಇದ್ದೆ. ಆದರೂ ಕೂಡ ನನಗೇನು ಐ ಡಿಂಟ್ ಫೀಲ್ ಎನಿ ಇಂಪ್ರೂವ್ಮೆಂಟ್. ದೆನ್ ಐ ಕೇಮ್ ಟು ಜಯನಗರಲ್ಲಿ ಕ್ಯಾನ್ಸರ್ ಹರ್ಬಲಿಸ್ಟ್. ಅವ್ರ ಹತ್ರ ಒಂದಷ್ಟು 4 ತಿಂಗಳ ಮೆಡಿಸಿನ್ ತೊಗೊಂಡೆ ಅವ್ರ ಹತ್ರನೇ. ಅದು ಏನು ನನಗೆ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಕೊಡಲಿಲ್ಲ. ನೌ ಐ ಕೇಮ್ ಡೌನ್ ಟು ಹಿಯರ್. ನೋ ಕೀಮೋ, ನೋ ನೀಡ್ಲಿಂಗ್, ನಥಿಂಗ್. ಐ ಡಿಂಟ್ ಗೋ ಫಾರ್ ಎನಿ ಅಲೋಪೆಥಿಕ್ ಮೆಡಿಸಿನ್. ನನಗೆ ಇನ್ವೆಸಿವ್ ಮೆಥಡ್ಸ್ ಅಂದರೆ ನನಗೆ ತುಂಬಾ ಇದು ಭಯ ಇದೆ ನನಗೆ, ಅದಕ್ಕೋಸ್ಕರ ನಾವು ಹೋಗಲಿಲ್ಲ ಅದಕ್ಕೆ. ಕ್ಯಾನ್ಸರ್ ಅಂದರೆ ನಮ್ಮ ಮಾಮನ್ಗಿತ್ತು, ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಇತ್ತು. ಏಜ್ ರಿಲೇಟೆಡ್ ಇದಾಗಿಂದ ಎನ್ಲಾರ್ಜ್ಮೆಂಟ್ ಮತ್ತು ಕ್ಯಾನ್ಸರ್ ಬರೋದು ಕಾಮನ್. ಇಸ್ ಇನ್ ದ ಇನಿಷಿಯಲ್ ಸ್ಟೇಜ್. ಮೆಡಿಸಿನ್ ತೊಗೊಂಡ್ಬಿಟ್ಟು ಸರಿ ಹೋಗುತ್ತೆ, ಇಂಗ್ಲೀಷ್ ಮೆಡಿಸಿನ್ ಅಂತ ಹೇಳಿದ್ರು. ನನಗೆ ಆಂಕೋ ಯೂರಾಲಜಿಸ್ಟ್ ಹೇಳಿದ್ರು ಹಾಗಂತ. ಸರಿ, ನಾನು ಅದು ನಂಗೆ ಅಷ್ಟೊಂದು ಇಂಪ್ರೆಸಿವ್ ಆಗಲಿಲ್ಲ. ಸೊ ದೆನ್ ಇಮಿಡಿಯೇಟ್ಲಿ ಐ ವೆಂಟ್ ಟು ಆಯುರ್ವೇದಿಕ್ ಓನ್ಲಿ. ನನಗೆ ಇವಾಗ ಇದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಪ್ಲಸ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ ಏನಿಲ್ಲ, ನೋ ಪೇನ್, ನಥಿಂಗ್. ಐ ಡೋಂಟ್ ಹ್ಯಾವ್ ಎನಿ ಕ್ಯಾನ್ಸರ್ ಸಿಂಪ್ಟಮ್ಸ್, ಏನೂ ಇಲ್ಲ ನನಗೆ. ಬಟ್ ಡಾಕ್ಟರ್ ಟೋಲ್ಡ್ ಮಿ ಇಟ್ ಇಸ್ ಯು ಆರ್ ಹ್ಯಾವಿಂಗ್ ಕ್ಯಾನ್ಸರ್, ಅದು ಇನಿಷಿಯಲ್ ಸ್ಟೇಜಸ್ನಲ್ಲಿ ಇದೆ ಅಂತ ಹೇಳಿದ್ದಾರೆ. ಊಟನ ಮಾಡ್ತೀನಿ, ಎಲ್ಲನೂ ಚೆನ್ನಾಗಿ ಊಟ ಮಾಡ್ತೀನಿ ಮತ್ತು ಬಟ್ ನಂಗೆ ಹಸಿವೆ ಆಗ್ತಾಯಿಲ್ಲ. ನನಗೆ ಹಸಿವೆ ಓನ್ಲಿ ಬೈ ಟೈಮಿಂಗ್. ಮಾರ್ನಿಂಗ್ 9:30 ಆಯ್ತಂದ್ರೆ ಆ್ಯಸ್ ಯೂಶುವಲ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಆ್ಯಂಡ್ ಮಧ್ಯಾಹ್ನ 2 ಗಂಟೆ ಆಯ್ತಂದ್ರೆ ಐ ಹ್ಯಾವ್ ಮೈ ಲಂಚ್. ನೈಟ್ 8:30 ಆಯ್ತಂದ್ರೆ ಐ ಹ್ಯಾವ್ ಮೈ ಡಿನ್ನರ್, ಲೈಕ್ ದಟ್. ನಾನು ಹಿಂಗೆ ಕೆಲಸ ಮೊನ್ನೆ 3-4 ದಿವಸದಿಂದ ಹಿಂದ್ಗಡೆ ನಾನು ಕೆಲಸ ಮುಗಿಸ್ಕೊಂಡು ಈ ರೋಡ್ಲಿ ಹೋಗ್ತಾ ಇರ್ಬೇಕಾದ್ರೆ ನನ್ನ ಡ್ರೈವರ್ ಹೇಳ್ದೆ ನನಗೆ, ಸರ್ ಇದು ಹಾಸ್ಪಿಟ್ಲ್ ಇದೆ ಒಂದು ಇಲ್ಲಿ, ಈ ಹಾಸ್ಪಿಟ್ಲಿ ಅವ್ನ ರಿಲೇಷನ್ ಒಬ್ರಿಗೆ ಕ್ಯಾನ್ಸರ್ ಇದೆ ಅಂತೆ. ಅವರು ಅಲೋಪೆಥಿಕ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಬಟ್ ಸಂಬಡಿ ಹ್ಯಾಸ್ ರೆಕಮೆಂಡೆಡ್ ಟು ಟೇಕ್ ಮೆಡಿಸಿನ್ ಹಿಯರ್. ಸೊ ಅವ್ರು ಬಂದು ಇಲ್ಲಿ ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಅದು ತಗೊಳ್ತಾ ಇದ್ದಾರೆ ಅಂತಂದ. ಹೌದಾ, ಸ್ವಲ್ಪ ಕಾರ್ ನಿಲ್ಲಿಸು ಅಂತಂತಂದೆ. ದೆನ್ ಐ ಕೇಮ್ ಇನ್ ಸೈಡ್, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಹೀಗೆ ಅಂತಂತ. ಸರಿ, ಬೆಳಗ್ಗೆ ಬಂದ್ಬಿಡಿ ಅಂತಂದ್ರೆ. ನನಗೆ ನಾನು ದಿನ ಇದು ರಿಪೋರ್ಟ್ ತೊಗೊಂಬರೋದಕ್ಕೆ ಮರ್ತ್ಬಿಡ್ತಾ ಇದ್ದೆ. ಸೊ ನೆನ್ನೆ ಸಾಯಂಕಾಲ ಬಂದೆ ರಿಪೋರ್ಟ್ ತೊಗೊಂಡು 6 ಗಂಟೆಗೆ ಹಾಸ್ಪಿಟಲ್ ಕ್ಲೋಸ್ಡ್ ಅಂತ ಹೇಳಿದ್ರು. ಸೊ ಕ್ಲೋಸ್ ಅಂತ, ಬಟ್ ಮೇಡಮ್ ಹ್ಯಾಸ್ ಟೇಕನ್ ಆಲ್ ದ ಡೀಟೇಲ್ಸ್ ಫ್ರಮ್ ಮೀ. ಬಂದ್ಬಿಡಿ ಬೆಳಗ್ಗೆ, ನಿಮಗೆ ಫಸ್ಟ್ ಕಳ್ಸ್ಕೊಡ್ತೀನಿ ಅಂತಂದ್ರು. ಸೊ ಅದಕ್ಕೆ ಬೆಳಗ್ಗೆ ಬಂದು ಬೇಗನೆ ನಮ್ಮ ಕಂಡೀಷನ್ ಬಗ್ಗೆ ಒಂದು ಒಂದು ಇದು ಮಾಡಿದ್ದಾರೆ. ಯಾವುದೋ ಒಂದು ಪ್ಲಾಸ್ಮಾ ಏನೋ ಮಾಡಬೇಕು, ಒಂದು ಟೆಸ್ಟ್ ಮಾಡಿಸಿ ರಿಪೋರ್ಟ್ ತೊಗೊಂಬನ್ನಿ. ಇನ್ ದ ಮೀನ್ ಟೈಮ್ ಐ ವಿಲ್ ಗಿವ್ ಯು 4 types ಆಫ್ ಮೆಡಿಸಿನ್, ಅದನ್ನು ತಗೊಳ್ತಾ ಇರಿ ಅಂತೆಲ್ಲ ಹೇಳಿದ್ದಾರೆ. ಅಫ್ಕೋರ್ಸ್ ಆಫ್ಟರ್ ಮೀಟಿಂಗ್ ದ ಇನಿಷಿಯಲ್ ಸ್ಟೇಜ್ ಐ ಆಮ್ ಓಕೆ, ಬಟ್ ಓನ್ಲಿ ಆಫ್ಟರ್ ಟೇಕಿಂಗ್ ಮೆಡಿಸಿನ್ ಐ ಕಮ್ ಟು ನೋ how it will be ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಗುಡ್ ಡೇ ಮ್ಯಾಮ್.